ಇನ್ನು ರಾಜಕೀಯದ ಸುದ್ದಿಗಳನ್ನು ನೋಡೋದಾದರೆ ಈಗ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಒಂದು ರೀತಿ ಸಂಚಲನವನ್ನು ಮೂಡಿಸಿತ್ತು. ಮತ್ತು ಆಂತರಿಕ ವಲಯದಲ್ಲಿ ಏನೋ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿತ್ತು. ಅದಾದಮೇಲೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದು, ಪರಮೇಶ್ವರ್ ಅವರ ಡಿನ್ನರನ್ನು ಸ್ಟಾಪ್ ಮಾಡಿಸಿದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಸೋಮವಾರ CLP ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. CLP ಲೀಡರ್ ಅವರೇ ಆಗಿರೋದ್ರಿಂದ ಕರೆದಿದ್ದಾರೆ. ಈ CLP ಸಭೆಯಲ್ಲೇ DK ಶಿವಕುಮಾರ್ಗೆ ಟಕ್ಕರ್ ಕೊಡ್ತಾರ ಪರಮೇಶ್ವರನ್ ಟೀಮ್ ಅಂತ. ದಲಿತ ಸಚಿವರ ಶಾಸಕರ ಸಭೆಗೆ ಹಠಕ್ ಬಿದ್ದಿದ್ದಾರೆ ಪರಮೇಶ್ವರನ್ ಟೀಮ್, ಮಾಡಲೇಬೇಕು ಅಂತ ಹೈಕಮಾಂಡ್ ಬ್ರೇಕ್ ಹಾಕಿದೆ. AICC ನಾಯಕರಿಗೆ CLP ಸಭೆಯಲ್ಲೇ ಮನವರಿಕೆ ಮಾಡಿಕೊಡೋ ಸಾಧ್ಯತೆ ಇದೆ ಅಂತೆ ಪರಮೇಶ್ವರ್ ಅವರು. ಯಾಕೆ ಸಭೆ ಅನಿವಾರ್ಯ ಅಂತ ತಿಳಿಸೋದಕ್ಕೆ ಅವರು ತೀರ್ಮಾನ ತಗೊಂಡಿದ್ದಾರೆ. ಮುಂದಿನ ವಾರದಲ್ಲೇ ದಲಿತ ಶಾಸಕ ಸಚಿವರ ಡಿನ್ನರ್ ಮೀಟಿಂಗ್ ಕೂಡ ಆಗುವ ಸಾಧ್ಯತೆ ಇದೆ ಅಂತ ಸ್ಟ್ರೆಸ್ ಮಾಡಿ ಹೇಳಿದರು ಪರಮೇಶ್ವರ್ ಅವರು. ರದ್ದಾಗಿಲ್ಲ, ಮುಂದೂಡಿಕೆಯಾಗಿದೆ ಅಂತ. ಇನ್ನು ರಾಜ್ಯ ಕೈಮನೆಯಲ್ಲಿ ಬಣ ರಾಜಕಾರಣ ಹೊಗೆ ಆಡ್ತಾ ಇರುವ ಬೆನ್ನಲ್ಲೇ CM ಸಿದ್ದರಾಮಯ್ಯನವರು ಕರೆದಿರುವಂತಹ CLP ಮೀಟಿಂಗ್ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. CM DCM ಬಣದ ನಡುವೆ ಪವರ್ ಶೇರಿಂಗ್ ಫೈಟ್ ಜೋರಾಗುತ್ತಾ ಅನ್ನುವಂತಹ ಪ್ರಶ್ನೆ. CLPಯಲ್ಲಿ ಮತ್ತೆ ಮುನ್ನೆಲೆಗೆ ಬರುತ್ತಾ ಸಮನ್ವಯ ಸಮಿತಿಯ ಪ್ರಸ್ತಾವನೆ. ಪವರ್ ಸೆಂಟರ್ 2 ಪ್ರಭಾವವನ್ನು ಕಡಿಮೆ ಮಾಡಬೇಕಾದ್ರೆ 3ನೇ ಪವರ್ ಸೆಂಟರ್ ಸೃಷ್ಟಿಯಾಗುತ್ತಾ? ಕಾಂಗ್ರೆಸ್ನ ಒಂದು ಬಣದ ನಾಯಕರ ವಾದವಂತ ಈ ರೀತಿ ಇದೆ. DKಶಿ ಎದುರಾಳಿ ಬಣದ ಸಮನ್ವಯ ಅಸ್ತ್ರ DCM ಪವರ್ ಸೆಂಟರ್ಗೆ ಟಕ್ಕರ್ ಕೊಡುತ್ತಾ? AICC ನಾಯಕರ ಮುಂದೆ ಸಮನ್ವಯ ಅಸ್ತ್ರದ ಬಳಕೆಗೆ ವಿರೋಧಿ ಬಣ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಮೂಲಕ ಶತಾಯಗತಾಯ DK ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಬೇಕು ಅಂಥೇಳಿ ಒಂದು ಕಡೆ, ಮತ್ತೊಂದು ಕಡೆ ಆ ಕಟ್ಟಿ ಹಾಕುವ ಪ್ರಯತ್ನವನ್ನು ಮೀರಿ CM ಆಗಬೇಕು ಅನ್ನುವಂತಹ ಪ್ರಯತ್ನ ಮತ್ತೊಂದು ಕಡೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ CLP ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥ CLP ಸಭೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಕಾಂಗ್ರೆಸ್ ನಾಯಕರ ಪ್ಲಾನ್ ಮತ್ತು ಸ್ಟ್ರಾಟಜಿ ಏನಿರಬಹುದು ಅಂತ? ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಯಾಕೆ ಈಗ CLP ಸಭೆ ಕರೆದ್ರು ಅಂತ ಕೂಡ ಪ್ರಮುಖವಾಗುತ್ತೆ. ವಿಶೇಷವಾಗಿ AICCಯ ಸೂಚನೆಯ ಮೇರೆಗೆ ಒಂದು ಸಭೆಯನ್ನು ಕರೆದಿರುವಂಥ ಮಾಹಿತಿ ಕೂಡ ಸಿದ್ಧರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಆಗ್ಬೋದು ಅಂತ ಚರ್ಚೆ ಏನು, ಪವರ್ ಶೇರಿಂಗ್ ವಿಚಾರದಲ್ಲಿ, ಡಿನ್ನರ್ ಪಾಲಿಟಿಕ್ಸ್ ವಿಚಾರದಲ್ಲಿ ಆದಂಥ ಗೊಂದಲಗಳೇನಿದ್ದಾವೆ ಅದು ಕೂಡ ಸಾಕಷ್ಟು ಪ್ರಮುಖವಾಗಿ ಚರ್ಚೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಏನು ದಲಿತ ನಾಯಕರ ಜೊತೆಗಿನ ಡಿನ್ನರ್ಗೆ ಬ್ರೇಕ್ ಹಾಕ್ಸಿದ್ರು ಅನ್ನುವಂಥ ಅಸಮಾಧಾನ ಸಚಿವರುಗಳಲ್ಲಿರುವಂಥದ್ದು ಕಾಣಿಸ್ತದೆ. ಅವರ ಮಾತುಗಳಲ್ಲಿ ಅದು ವ್ಯಕ್ತವಾಗಿರುವಂಥದ್ದು ಕೂಡ, ನಾವು ಅದನ್ನು ನಿಲ್ಲಿಸಿಲ್ಲ, ಮುಂದೆ ಹಾಕಿದ್ದೀವಿ, ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ತೀವಿ ಅನ್ನುವಂಥದ್ದು. ಹಾಗಾಗಿ ಏನು ಮೊನ್ನೆ ಆ ಸಭೆಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದಂಥ ಸಚಿವರ ಗುಂಪಿದೆ, ಅವರುಗಳು CLP ಸಭೆಯಲ್ಲೇ ವಿಚಾರವನ್ನು ಪ್ರಸ್ತಾಪಿಸಿಕೊಂಡು ಯಾಕೆ ದಲಿತ ಶಾಸಕರು ನಾಯಕರುಗಳ ಸಭೆ ಮಾಡಬೇಕು, ಏನೆಲ್ಲ ವಿಚಾರಗಳು ಚರ್ಚೆ ಮಾಡೋಕ್ಕಿದೆ, ನಾವು ಮಾಡಲೇಬೇಕು ಅನ್ನುವಂಥದ್ದನ್ನ ಅಲ್ಲೇ ಕನ್ವಿನ್ಸ್ ಮಾಡಿಕೊಂಡು ಮತ್ತೆ ಮಾಡಲೇಬೇಕು ಅನ್ನುವಂಥ ಒಂದು ಅನುಮತಿಯನ್ನು ಪಡೀಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತೊಂದು ಕಡೆ ಪದೇ ಪದೇ ಗೊಂದಲ ಆಗ್ತಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಅಗತ್ಯ ಇದ್ರೆ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿ ಅನ್ನುವಂಥ ಪ್ರಪೋಸಲ್ನ ಕೂಡ ಇಟ್ಟರೆ ಒಂದು ರೀತಿಯ ಚೆಕ್ಮೇಟ್ ಕೊಟ್ಟಾಗುತ್ತೆ. ಎರಡೂ ರೀತಿಯಲ್ಲೂ ಕೂಡ DK ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಸಚಿವರುಗಳ ಮಾತುಕತೆ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ. ಹಾಗಾಗಿ ಅವತ್ತಿನ ಸಭೆಯಲ್ಲಿ ಅವನ್ನು ಕೂಡ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ CLP ಸಭೆ. ಆದರೆ ಹೈಕಮಾಂಡ್ ಅದರಲ್ಲಿ ಯಾವುದಕ್ಕೆ ಒಪ್ಪುತ್ತೆ, ಹೇಗೆ ಒಪ್ಪುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥ ಬೆಳವಣಿಗೆ ಕೂಡ. ಅರವಿಂದ್, ಸುಖೇಶ್, ಹೊಸ ವರ್ಷದ ಈಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿದ್ಯಮಾನಗಳಾಗ್ತಾ ಇದ್ದಾವೆ. ಪ್ರಮುಖವಾಗಿ ಬಣರಾಜಕಾರಣ ಅನ್ನೋದು ಮತ್ತೆ ಈಗ ಹೊಗೆ ಆಡ್ತಾ ಇರುವಂಥದ್ದು. CLP ಮೀಟಿಂಗ್ನಲ್ಲಿ ಬಣರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಮುಂದೆ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಬಹುದು ಕಾಂಗ್ರೆಸ್ನ ಎರಡೂ ಬಣದ ಸದಸ್ಯರು ಅಂತ ಹೇಳಿ? ಒಂದು ಸ್ಪಷ್ಟ ಪ್ರೇಮ್, CLP ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗಿರ್ತವೆ. ಇವು ರಾಜಕೀಯ ಕಾರಣಗಳಿಗಾಗಿ ಅಲ್ಲಿ ಚರ್ಚೆ ಆಗಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾದಂಥ ವಿಚಾರಗಳಾಗಿರ್ತವೆ. ಅದು ಡಿನ್ನರ್ ಮೀಟಿಂಗ್ ಇರ್ಬೋದು,
ಅಥವಾ ಸಚಿವರುಗಳ ಪ್ರತ್ಯೇಕ ಸಭೆ ಹಿಂದೆ ಮಾಡಿದಂಥ ವಿಚಾರ ಇರ್ಬೋದು, ಅಥವಾ ಪವರ್ ಶೇರಿಂಗ್ ಬಗ್ಗೆ ಸಚಿವರುಗಳು ಬಹಿರಂಗವಾಗಿ ಆಡಿದಂಥ ಮಾತುಗಳ ವಿಚಾರ ಇರ್ಬೋದು, ಅಥವಾ ಶಾಸಕರುಗಳು ಆಡಿದಂಥ ಮಾತುಗಳಿರ್ಬೋದು, ಅನುದಾನ ಕೊರತೆಯ ವಿಚಾರ ಇರ್ಬೋದು, ಗ್ಯಾರಂಟಿಯಿಂದ ತೊಂದರೆ ಆಗಿದೆ ಅನ್ನೋ ವಿಚಾರ, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆ ಆಗುತ್ತೆ. ಪ್ರಮುಖವಾಗಿರುವಂಥದ್ದು ಬಹುತೇಕ ದಲಿತ ನಾಯಕರುಗಳು, ಅಂದರೆ ವಿಶೇಷವಾಗಿ ಪರಮೇಶ್ವರ್ ನೇತೃತ್ವ ಸಚಿವರ ತಂಡ ನಾವು ಮಾಡಲೇಬೇಕು ಸಭೆಯನ್ನು, ಯಾಕೆ ಮಾಡಬೇಕು ಅನ್ನುವಂಥ ಕನ್ವಿನ್ಸಿಂಗ್ ಆಗಿ ಅವರು ಅಲ್ಲಿ ವಿಷಯವನ್ನು ಪ್ರಸ್ತಾಪಿಸಿ AICC ನಾಯಕರನ್ನ ಕನ್ವಿನ್ಸ್ ಮಾಡಿದ್ರೆ ಅದು ಇನ್ನೊಂದು ಸ್ವರೂಪವನ್ನು ಕೂಡ ಪಡೆದುಕೊಳ್ಬೋದು, ಅವರು ಒಪ್ಪಿಗೆಯನ್ನು ಕೂಡ ಕೊಡ್ಬೋದು. ಆಗ ಒಂದು ರೀತಿಯಲ್ಲಿ ನಾವು ಸೆಡ್ ಹೊಡೆದು ಮತ್ತೆ ಮಾಡಿದ್ವಿ ಎನ್ನುವಂಥ ಲೆಕ್ಕಾಚಾರ ಅಲ್ಲಿ ಶುರು ಆಗುತ್ತೆ. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು, ಪ್ರತ್ಯೇಕ ಸಭೆ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ, ಇಮೇಜ್ ಡೌನ್ ಆಗುವಂಥದ್ದು, ಯಾವ ಕಾರಣಕ್ಕೆ ಮಾಡಬಾರ್ದು ಅನ್ನೋದನ್ನ ಯಾರು ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಪ್ರಮುಖವಾಗುತ್ತೆ. ಉಳಿದ ತಟಸ್ಥ ಮನಸ್ಥಿತಿಯ ಸಚಿವರುಗಳು ಮಾಡ್ತಾರಾ, ಅಥವಾ DK ಶಿವಕುಮಾರ್ ಅವರೇ ಮಾಡಬೇಕಾಗುತ್ತಾ, ಅಥವಾ CM ಅದಕ್ಕೆ ಕೊಡಬಹುದಾದಂಥ ಸೂಚನೆ ಮತ್ತು ಸಲಹೆಗಳೇನು, ಅಥವಾ AICC ನಾಯಕರು ಕೊಡುವಂಥ ಸಲಹೆ ಏನು, ಇವೆಲ್ಲವೂ ಕೂಡ ಈ ಬಾರಿಯ CLP ಸಭೆಯಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಪ್ರೇಮ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಸುಖೇಶ್. ನೋಡೋಣ CLP ಸಭೆಯ ಬಳಿಕ ಅದರ ಔಟ್ಕಮ್ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾರ್ಯಾರು ಏನೇನು ಸ್ಟ್ರಾಟಜಿ ರೂಪಿಸಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ.